ಇಷ್ಟೊಂದು ಮಳೆ ಗಾಳಿ ಇದ್ರೂ ಸಹ ಬೆಕ್ಕು ಹೋಗಿ ನೋಡಿ ಮರದಡಿಯಲ್ಲಿ ಕೂತ್ಕೊಂಡು ನೋಡ್ತಾ ಉಂಟು ನೋಡಿ. ಹಾಯ್, ನಮಸ್ತೆ. ಈ ಗಾಳಿ ಮಳೆಗೆ ತುಂಬ ತೆಂಗಿನಕಾಯಿ ಬಿದ್ದಿದೆ. ಹಾಗೆ ಇವತ್ತದ್ದು ಕೆಲಸ ನಾನು ಹೆಕ್ಕಲಿಕ್ಕೆ ಹೋಗ್ತಾ ಇದ್ದೇನೆ. ಹಾಗೆ ನನ್ನ ಮಗನಿಗೆ ರಜೆ ಇತ್ತು. ಹಾಗೆ ಅವನ ಹತ್ರ ಸ್ವಲ್ಪ ತೆಂಗಿನಕಾಯಿ ಹೆಕ್ಕಿ ಕೊಡು ಮಾರಾಯ ಅಂತ ಹೇಳಿದೆ. ಹಾಗೆ ಅವನು ನನ್ನೊಟ್ಟಿಗೆ ತೆಂಗಿನಕಾಯಿ ಹೆಕ್ಕಿ ಕೊಡ್ತೇನೆ ಸ್ವಲ್ಪ ಅಂತ ಬಂದಿದ್ದಾನೆ. ಎಷ್ಟು ಹೆಕ್ಕಿ ಕೊಡ್ತಾನೆ ಅಂತ ನೋಡಬೇಕಷ್ಟೆ. ಒಂದು ವಾರ ಆಯಿತು ಜೋರು ಮಳೆ, ಹೊರಗೆ ಇಳಿಲಿಕ್ಕಾಗೋದಿಲ್ಲ. ಹಾಗೆ ಸ್ವಲ್ಪ ಈಗ ಬಿಟ್ಟಿದೆ ಬೆಳಿಗ್ಗೆ ಆದ ಕಾರಣ. ಹಾಗೆ ತೆಂಗಿನಕಾಯಿ ಹೆಕ್ಕಲಿಕ್ಕೆ ಅಂತ ಬಂದಿದ್ದೇವೆ. ಇನ್ನು ಸಂಜೆ ಹೆಕ್ಕುವ ತೆಂಗಿನಕಾಯಿ ಅಂತ ಇಟ್ಟರೆ ತುಂಬ ಮಳೆ ಬರ್ತದೆ. ಹಾಗಾಗಿ ಈಗಲೇ ಬಂದದ್ದು. ಅದು ಹಾಳಾಗಿದೆ ಅಂತ, ಅದು ಹಾಳಾಗಿದೆ, ಅದು ಬೇಡ, ಈಚೆ ತಕೋ, ಈಚೆ ತಗೊಳ. ನನ್ನ ಮಗ ಹೇಳಿದ ಕೈಯಲ್ಲಿ ನನಗೆ ಹೆಕ್ಲಿಕ್ಕೆ ಆಗೋದಿಲ್ಲ, ಹಾಗೆ ಕತ್ತಿ ಕೊಡಿ ಅಂತೇಳಿ. ಹಾಗೆ ಕತ್ತಿಯಲ್ಲಿ ಒಂದೊಂದೇ ತಕೊಂಡು ಬಂದು ಬಟ್ಟೆಗೆ ಹಾಕ್ತಾ ಇದ್ದಾನೆ. ನೋಡಿ, ಇಲ್ಲೊಂದು ಬಾಳೆ ನಿನ್ನೆ ಮಳೆ ಗಾಳಿಗೆ ಮುರಿದೇ ಬಿದ್ದಿದೆ. ಇದು ಒಂದು ಬಾಳೆ ಎಲ್ಲ ಮುರಿದದ್ದು, ಆಚೆಯಲ್ಲಿ ತುಂಬ ಬಾಳೆ ಮುರಿದು ಬಿದ್ದಿದೆ. ಒಂದು ಬಟ್ಟಿ ತೆಂಗಿನಕಾಯಿ ಹೆಕ್ಕಿ ಆಗಿದೆ. ಹಾಗೆ ಅದನ್ನು ನಾವಿಬ್ಬರು ಹೋಗಿ ಹಾಕಿ ಬಂದಿದ್ದೇವೆ. ಗೈಸ್, ನೀವು ರಜೆಯಲ್ಲಿ ಕೆಲಸ ಮಾಡಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಬರೀರಿ ಗೈಸ್. ನೀನು ಕೆಲಸ ಮಾಡಿದ್ಯಾ? ನೀ ಕೆಲಸ ಮಾಡಿದ್ಯಾ? ಇದು ನೆಲಬಸಳೆ ನೋಡಿದ್ರಾ, ಇಲ್ಲಿ ಉಂಟು. ಇದೆಲ್ಲ ನೆಲಬಸಳೆ ನೋಡಿ. ಮುಂದೆ ಈಗ ನಾವು ಎತ್ತುಕೊಂಡು ಹೋಗ್ತಾ ಇದ್ದೇವೆ. ಇಲ್ಲಿ ಹಾಕುವಲ್ಲ, ಇಲ್ಲಿ ಹಾಕು, ಸುರ್ಗೋ. ಬನ್ನಿ ಗೈಸ್, ಇದನ್ನ ಅಟ್ಟಕ್ಕೆ ಅದು ಮಳೆಯಲ್ಲೇ ಇದ್ರೆ ತೆಂಗಿನಕಾಯಿ ಎಲ್ಲ ಹಾಳಾಗ್ತಲ್ಲ, ಹೊಗೆ ತಾಗುವಾಗ ಒಣಗ್ತದಲ್ಲೇ. ಹಾಗೆ ಅಟ್ಟದಲ್ಲಿ ಹಾಕುವ ಅಂತ. ನೋಡಿ, ಇಷ್ಟು ಕೆಲಸ ಆಗುವಾಗ ಜೋರು ಮಳೆ ಬಂತು. ನೋಡಿ, ಗಾಳಿ ಮಳೆಗೆ ಮರ ಎಲ್ಲ ಮುರಿದು ಬಿದ್ದದು ನೋಡಿ. ಇದು ನಮ್ಮೂರಲ್ಲಿ ಆಗಿತ್ತು. ಅದು ಬೇರೆ ಬಸ್ ಸ್ಟ್ಯಾಂಡ್ ಹತ್ತಿರ ಇರುವ ಮರ ನೋಡಿ, ಮುರಿದೇ ಬಿತ್ತು. ನೋಡ್ಬೋದು ನೀವಿಲ್ಲಿ. ಶಾಲೆ ಇದ್ದಿದ್ದರೆ ಈಗ ಮಕ್ಕಳೆಲ್ಲರೂ ಶಾಲೆ ಬಿಡುವ ಟೈಮು ಬಸ್ ಸ್ಟ್ಯಾಂಡಲ್ಲಿ ಇರ್ತಿತ್ತು ನೋಡಿ. ಇಲ್ಲಿ ಬೆಕ್ಕು ನೋಡಿ, ಗಾಳಿಯೂ ಇಲ್ಲ ಮಳೆಯೂ ಇಲ್ಲ, ಎಂಥದೂ ಇಲ್ಲ, ಎಂಥ ಇಲ್ಲದಾಗೆ ಕೂತಿದೆ ನೋಡಿ ಸುಮ್ಮನೆ.